ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಮೀನಿನಲ್ಲಿ ಮನೆ ಕಟ್ಟೋದಕ್ಕೆ ಪರವಾನಗಿ ನೀಡದ ಪಿಡಿಒ, ಬೇಸತ್ತ ರೈತ ಪೆಟ್ರೋಲ್ ಅನ್ನ ಸುರಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಮುಂದೆಯೇ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಬಸವರಾಜ್. ವಿಜಯನಗರ ಜಿಲ್ಲೆ ಹರಪ್ಪಹಳ್ಳಿಯ ಕಡಬಗೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಡಬಗೆರೆಯ ಪವನಪುರ ಗ್ರಾಮದ ಬಸವರಾಜ ಮನೆ ಕಟ್ಟೋದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಸ್ವತ್ತು ನೀಡುವಂತೆ ಕಡಬಗೆರೆ ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪರವಾನಗಿ ನೀಡದ ಹಿನ್ನೆಲೆಯಲ್ಲಿ ಪಿಡಿಒ ಕೃಷ್ಣಪ್ಪ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅರ್ಧ ಲೀಟರ್ ಪೆಟ್ರೋಲ್ ಅನ್ನ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತಕ್ಷಣ ರೈತನನ್ನ ರಕ್ಷಿಸಿದ್ದಾರೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ. ಆದರೂ ಮನೆ ಕಟ್ಟೋದಕ್ಕೆ ಪರವಾನಗಿ ನೀಡಿಲ್ಲ ಪಿಡಿಒ. ಪರವಾನಗಿಗೆ ಒಂದು ಕಡೆ ಬ್ಯಾಂಕ್ ಲೋನು ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ರೈತ ಗೋಳಾಡ್ತಾ ಇದ್ದಾನೆ. ಕಳೆದ 6 ತಿಂಗಳಿಂದ ಅಲೆದಾಡ್ತಾ ಇರುವಂತಹ ರೈತ ಬಸವರಾಜ್ ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ವಂತ ಜಮೀನಿದೆ, ಅಲ್ಲಿ ಮನೆ ಕಟ್ಕೊಳ್ಬೇಕು ಅನ್ನುವಂತಹ ಆಸೆ, ಬಟ್ ಆದರೆ ಅದಕ್ಕೆ ಪರ್ಮಿಷನ್ ತೆಗೆದುಕೊಳ್ಬೇಕು. ಪರ್ಮಿಷನ್ ಅನ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ಇದೀಗ ಅರ್ಧ ಲೀಟರ್ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಬಸವರಾಜ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಯಾವಾಗ ನಡೆದಿರುವಂತಹ ಘಟನೆ ಇದು? ಈ ಸ್ವತ್ತು ವಿಳಂಬ ಮಾಡಿದ್ ಯಾಕೆ? ಎಷ್ಟು ದಿನಗಳಿಂದ ಅಲಿತಾ ಇದ್ದಾರೆ? ಕಳೆದ ದಿನದಿಂದಲೇ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಅಂದ್ರೆ ಜಮೀನಲ್ಲಿ ತಮ್ಮ ಮನೆಯನ್ನು ತಾವು ಕಟ್ಕೊಳ್ಳಿಕ್ಕೆ ಈ ಸ್ವತ್ತನ್ನು ಪಡಿಬೇಕಾಗಿರ್ತಕ್ಕಂಥದ್ದು. ಸೊ ಈ ಸ್ವತ್ತನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ಕಳೆದ 6 ತಿಂಗಳಿನಿಂದ ಕೆ ಬಸವರಾಜ್ ಅಂತ ರೈತ ಏನಿದ್ದಾನೆ ಪಿಡಿಒ ಬಳಿ ಪದೇ ಪದೇ ಹಲ್ದಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಮಾಡಲ್ಲ. ಅಂದ್ರೆ ಏನು ಜಮೀನಲ್ಲಿ ಮನೆ ಕಟ್ಟುವಂತ ಪರವಾನಗಿ ನೀಡಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಹರಪನಹಳ್ಳಿ ತಾಲೂಕಿನ ಕಡಬಗೆರೆ ಗ್ರಾಮ ಪಂಚಾಯತಿ ಬಳಿ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಏನಂದ್ರೆ ಅಲ್ಲಿರ್ತಕ್ಕಂಥ ಪಿಡಿಒ ಏನಿದ್ದಾರೆ, ಪಿಡಿಒ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಯಾಕಂದ್ರೆ ರೈತರು ಮತ್ತೆ ಅವ್ರಿಗೆ ಪದೇ ಪದೇ ಇಲ್ಲಿ ಬಂದು ಪಂಚಾಯತಿ ಬಂದ್ಬಿಟ್ಟು ಏನು ಲೈಸೆನ್ಸ್ ಪಡಿಬೇಕು ಮತ್ತೆ ಈ ಸ್ವತ್ತನ್ನು ಪಡಿಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಈ ಸಂದರ್ಭದಲ್ಲಿ ಅವರಿಗೆ ಹಲವಾರು ರೀತಿಯಾದಂತಹ ಅವರಿಗೆ ಕೆಲಸಗಳು ಜಮೀನಲ್ಲಿ ಕೆಲಸಗಳು ಇರ್ತವೆ. ಆದ್ರೂ ಕೂಡ ಎಲ್ಲ ಕೆಲಸವನ್ನ ಬಿಟ್ಟು ಪದೇ ಪದೇ ಒಂದು ಪಂಚಾಯತಿಗೆ ಬಂದ್ಬಿಟ್ಟು ಈ ಸ್ವತ್ತನ್ನು ಮಾಡಿಕೊಡಿ, ಯಾಕಂದ್ರೆ ನನ್ನ ಜಮೀನಲ್ಲಿ ಒಂದು ಸೂರನ್ನು ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಅಲ್ದಾಡ್ತಿದ್ರು ಕೂಡ ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ಮಾಡಲ್ಲ. ರೆಸ್ಪಾನ್ಸ್ ಮಾಡದ ಹಿನ್ನೆಲೆಯಲ್ಲಿ ಕಳೆದ ದಿನ ಬಸವರಾಜ್ ಏನ್ ಮಾಡ್ತಾರೆ, ಅರ್ಧ ಲೀಟರ್ ಪೆಟ್ರೋಲ್ ಕೂಡ ಜೊತೆಗೆ ತಗೊಂಡು ಹೋಗಿರ್ತಾರೆ. ಜೊತೆಗೆ ತಗೊಂಡು ಹೋಗ್ಬಿಟ್ಟು ಮುಂಚಿತವಾಗಿ ಕೇಳ್ತಾರೆ ಅಲ್ಲಿ ಇರ್ತಕ್ಕಂಥ ಪಿಡಿಒನ್ನ, ನನಗೆ ಈ ಸ್ವತ್ತನ್ನು ಮಾಡ್ಕೊಡಿ, ನಾವು ಸೂರ್ ಮಾಡ್ಕೋಬೇಕು. ಯಾಕಂತಂದ್ರೆ ಊರಲ್ಲಿ ಇರ್ತಕ್ಕಂಥ ಮನೆ ನಮಗೆ ಇಲ್ಲ, ಬದಲಾಗಿ ಜಮೀನಲ್ಲಿ ಒಂದು ಮನೆ ಮಾಡ್ಕೊಂಡು ಅಲ್ಲೇ ಒಂದು ಜೀವನವನ್ನು ಮಾಡ್ತೀವಿ, ಅಲ್ಲೇ ಒಂದು ಬದುಕು ಕಟ್ಕೊಳ್ತೀವಿ ಅನ್ನೋ ಒಂದು ವಿಚಾರ ಸಂಬಂಧಪಟ್ಟಂಗೆ ಹಲವು ಬಾರಿ ಹೇಳಿದ್ರು ಕೂಡ ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇರುವಂತ ಹಿನ್ನೆಲೆಯಲ್ಲಿ ಮತ್ತೆ ಕಳೆದ ದಿನ ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹೋಗಿ ಕೇಳ್ತಾರೆ. ಈ ವೇಳೆಯಲ್ಲಿ ಕೂಡ ಅಲ್ಲಿರ್ತಕ್ಕಂಥ ಸೆಕ್ರೆಟರಿ ಆಗಿರ್ಬೋದು ಮತ್ತೆ ಬಿಲ್ ಕಲೆಕ್ಟರ್ ಆಗಿರ್ಬೋದು ಮತ್ತೆ ಪಿಡಿಒ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಮಾಡದ ಹಿನ್ನೆಲೆಯಲ್ಲಿ ಪಂಚಾಯತಿ ಒಳಗಡೆ ಅದರಲ್ಲಿ ಪೆಟ್ರೋಲ್ ಇರುತ್ತೆ, ಪೆಟ್ರೋಲ್ ಮೈ ಮೇಲೆ ಸುಲ್ಕೊಂಡು ಆತ್ಮಹತ್ಯೆಗೆ ಎತ್ತಕ್ಕೆ ಒಂದು ಪ್ರಯತ್ನ ಪಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಇರ್ತಕ್ಕಂಥ ನೀರ್ಗಂಟಿಗಳಾಗಿರ್ಬೋದು, ಮೊದಲಿರ್ತಕ್ಕಂತಹ ಸೆಕ್ರೆಟರಿ ಮತ್ತೆ ಬಿಲ್ ಕಲೆಕ್ಟರ್ ತಕ್ಷಣಕ್ಕೆ ಆತನನ್ನ ಇಡ್ಲಿಕ್ಕೆ ಹೋದ್ರು ಕೂಡ ಆತ ಹೊರಗಡೆ ಬಂದ್ಬಿಟ್ಟು ಮತ್ತೆ ಪೆಟ್ರೋಲ್ ಅನ್ನು ಸುಲ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಮುಂದೆ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಆತನನ್ನ ಮನವೊಲಿಸಿ ಇಲ್ಲ ಮತ್ತೆ ಮಾಡ್ಕೊಡ್ತೀವಿ ಅನ್ನುವಂಥದ್ದು ಕೂಡ ಅವ್ರಿಗೆ ಭರವಸೆ ಕೊಡಿದಾರಂತೆ. ಇದಾದ ನಂತರದಲ್ಲಿ ಕೂಡ ಒಂದು ವೇಳೆ ಈ ಒಂದು ಮಾತಿಗೆ ತಪ್ಪಿದ್ದೇ ಆದಲ್ಲಿ
ನಿಮ್ಮ ಹೆಸರನ್ನ ಬರೆದಿಟ್ಬಿಟ್ಟು ನಾವು ಒಂದು ಆತ್ಮಹತ್ಯೆ ಮಾಡ್ಕೊಳ್ತೀರಿ ಅನ್ನೋ ಒಂದು ಎಚ್ಚರಿಕೆ ಕೂಡ ಈ ಸಂದರ್ಭದಲ್ಲಿ ಏನು ಅಲ್ಲಿ ಇರ್ತಕ್ಕಂಥ ರೈತ ಬಸವರಾಜ್ ಹೇಳ್ತಕ್ಕಂಥದ್ದು. ಮತ್ತೆ ಸಂಬಂಧಪಟ್ಟಂತೆ ಅತ್ತಿಗೆರೆ ಕಾಣುವ ವ್ಯಾಪ್ತಿಯಲ್ಲಿ ಕೂಡ ಈ ಒಂದು ಘಟನೆ ಆಗಿದ್ದು ಮುಂದಿನ ದಿನಗಳಲ್ಲಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಯಾವ ರೀತಿಯಾಗಿ ಒಂದು ರೈತರಿಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನ ಕಾದುಕೊಳ್ಬೇಕಾಗಿರ್ತಕ್ಕಂಥದ್ದು ರಮ್ಯಾ. ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನೀವು